ಕಾಲ್ ಮಾಡಿ ಮಾಡಿ ನನ್ನ ಫೋನ್ ಹ್ಯಾಂಗ್ ಮಾಡ್ದ. ಅಣ್ಣ ಏನ್ ಮಾಡ್ತಿದ್ಯಾ? ಅಯ್ಯೋ ಇರಮ್ಮ, ಇಲ್ಲಿ ಫೋನ್ ಆಫ್ ಮಾಡಕ್ಕೆ ಓದಾಡ್ತಿದ್ದೀನಿ ನಾನು. ಇಲ್ಲಿ ನಾನ್ ಮಾತಾಡ್ತಿರೋದು ಲೆಕ್ಕಕ್ಕೆ ಇಲ್ವಾ? ಇದೇ ತಂಗ್ಯವ್ವ, ನಿನ್ನ ಬಾವಿ ಬೀಗರು ಫೋನ್ ಮಾಡಿ ಅದು ಹೇಳು ಅಂತಂದ್ರೆ ನಾನೇನ್ ಸಾಯ್ಲಿ? ಇಷ್ಟಕ್ಕೂ ನೀನೇನ್ ಹೇಳ್ದೆ? ಅಯ್ಯೋ ನೀನು ಅದೇ ಕೇಳ್ತಿದ್ಯಲ್ಲ ತಂಗ್ಯವ್ವ. ಏನೋ ಆಯಪ್ಪನ ಇಂಪ್ರೆಸ್ ಮಾಡೋಣ ಅಂತ ಒಂದು 2 ಮಾತು ಜಾಸ್ತಿ ಹೇಳಿ ಹೊಗಳಿದ್ನಪ್ಪ. ಈಗ ವಿಷಯಕ್ಕೆ ಬರ್ತೀಯಾ? ಬರ್ತೀನಮ್ಮ, ಈಗ ಕರೆಕ್ಟ್ ಆಯ್ತು. ತಂಗ್ಯವ್ವ, ನಿನ್ನ ಸ್ವಾಮೀಜಿ ಗ್ರೇಟ್. ಆ ಗೀತ ಯಾವ ರೂಪದಲ್ಲಾದ್ರೂ ಮನೆಗೆ ಬರ್ಬೋದು ಅಂತ ಹೇಳಿದ್ದಾರೆ, ಕರೆಕ್ಟಾ? ಈ ಅಪ್ಪ ಈಗಲೇ ತೂರ್ಕೊಳ್ಳೋ ಸಿಂಪ್ಟಮ್ನ ಫೋನ್ ಮೂಲಕ ತೋರಿಸ್ತಾ ಇದ್ದಾನೆ. ಒಂದು ವೇಳೆ ಆ ದೇವರು ಗೀತಾನ ಜಾತಕನ ನಮ್ಮ ವಿಜಯ್ಗೆ ಅಂತ ಬರ್ದಿಟ್ಟಿದ್ದಾನೆ ಅಂತ ಇಟ್ಕೋ. ದಯವಿಟ್ಟು ಆ ಗೀತಾನ ನಮ್ಮ ಮನೆ ಒಳಗಡೆ ಸೊಸೆಯಾಗಿ ಸೇರಿಸ್ಕೊಳ್ಳೋದು ಬೇಡಮ್ಮ. ಹಂಗೇನಾದ್ರೂ ಆದ್ರೆ ಅವಳ ಅಪ್ಪ ಜೀವಮಾನ ಪರ್ಯಂತ ಇನ್ನೊಂದ್ಸಾರಿ ಹೇಳು ಅಂತ ಹೇಳ್ಸಿ ನನ್ನ ಪ್ರಾಣ ತೆಗೆದು ಬಿಡ್ತಾರಪ್ಪ. ಈಗ ಅವ್ರ ವಿಷಯ ಪಕ್ಕಕ್ಕಿಟ್ಟು ನಮ್ ವಿಷಯಕ್ಕೆ ಬರ್ತೀಯಾ ಅಂತ ಕೇಳ್ತಾ ಇದ್ದೀನಿ. ಗೀತಾ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳ? ನೆವರ್, ಸಾಧ್ಯನೇ ಇಲ್ಲ. ನಮ್ಮ ಹೊಸಲ್ದಾಟ ಯೋಗ್ಯತೆ ಅವಳಿಗಿದೆಯಾ? ಇಲ್ಲ. ಯಾವ ರೀತಿಯಾದ್ರೂ ಅವಳು ಈ ಮನೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳ? ಇಲ್ಲ. ವಿಜಯನ ಮೂಲಕ ಬರುವ ಸಾಧ್ಯತೆಗಳು? ಕಿತ್ತಾಡ್ತಾ ಇರೋ ಅವ್ರ ಮಧ್ಯೆ ಅವಳನ್ನ ಸಾಯಿಸ್ಬೇಕು ಅಂತ ಹೋದ ನನ್ನ ಮಗನ ಮನ್ಸಲ್ಲಿ ಪ್ರೀತಿ ಹುಟ್ಟೋದಕ್ಕಾದ್ರೂ ಹೇಗ್ ಸಾಧ್ಯ ಅಣ್ಣ? ತಂಗ್ಯವ್ವ, ನನಗಲ್ಲೇ ಡೌಟ್ ಹುಟ್ಟು. ನಾನು ಮೊನ್ನೆ ಒಂದು ಸಿನಿಮಾ ನೋಡಿದೆ, ಯಾವುದೋ ಒಂದು. ಅದರಲ್ಲಿ ಹೀರೋನ್ಗೂ ಆಗಿ ಬರೋದೇ ಇಲ್ಲ. ಇಂಟ್ರೋಲಲ್ಲಿ ಇಬ್ಬರಿಗೂ ಫ್ರೆಂಡ್ಶಿಪ್ ಆಗುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರೆಂಡ್ಶಿಪ್ಪು ಲವ್ಗೆ ತಿರುಗಿ ಇಬ್ಬರಿಗೂ ಮದುವೆ ಆಗುತ್ತೆ. ಎಲ್ಲಿ ದ್ವೇಷ ಇರುತ್ತೋ ಅಲ್ಲಿ ಪ್ರೀತಿ ಹುಟ್ಟುತ್ತೆ ಅನ್ನೋದು ಸಿನಿಮಾದ ಸಾರ. ಅದಕ್ಕೆ ಈ 2 ಸೆಂಟೆನ್ಸ್ ಅಲ್ಲಿ ಒಂದಾಗುತ್ತಲ್ಲ ಅನ್ನೋ ಕಾಮನ್ ವರ್ಡ್ ಒಂದಿದೆಯಲ್ಲ, ಅದಾಗ್ಬಿಟ್ರೆ ಈಗ ಬಿರುಗಾಳಿ ಬರ್ತಾ ಇದೆ, ಆಮೇಲೆ ಬಿರುಗಾಳಿ ತಣ್ಣಗಾದ್ಮೇಲೆ ಪ್ರೀತಿ ಉಕ್ಕಿದ್ರೆ, ಆ ಪ್ರೀತಿಯಲ್ಲಿ ಅವಳು ಈ ಮನೆಗೆ ಎಂಟ್ರಿ ಕೊಟ್ರೆ, ತಂಗ್ಯವ್ವ, ನಗು ಬರೋದಕ್ಕಿಂತ ಮುಂಚೆ ದುಃಖ ಬರುತ್ತಲ್ಲ, ಹಂಗೆ ಪ್ರೀತಿ ಬರೋದಕ್ಕಿಂತ ಮುಂಚೆ ದ್ವೇಷ ಯಾಕೆ ಬಂದಿರಬಾರ್ದು? ಈ ಕತ್ತಲು ಬರೋದಕ್ಕಿಂತ ಮುಂಚೆ ಬೆಳಕಿರುತ್ತಲ್ವಾ, ಹಂಗೆ ನನಗೆ ಯಾಕೆ ಅವಳು ಬಂದೇ ಬರ್ತಾಳೆ ಅನ್ಸುತ್ತೆ. ಮತ್ತೆ ಇಲ್ಲಿ ತನಕ ನೀನ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಹೌದು ಅಂದಿದ್ದೆ, ಆದ್ರೆ ಸ್ವಾಮೀಜಿಗಳು ಗೀತಾನ ಬಿರುಗಾಳಿ ಅಂದಿದ್ದಾರೆ. ನಾವು ನೋಡಿದೀವಿ, ಬಿರುಗಾಳಿಗೆ ಬಾಗಿಲು ಹಾಕಿದ್ರು ಕಿಟಕಿ ಸಂದಿನಲ್ಲಿ ಬಂದ್ಬಿಡುತ್ತೆ. ಮೇಡಮ್, ಹಂಗೆವಾ ಈ ವಾಯ್ಸ್ನ ಎಲ್ಲೋ ಹೇಳ್ದಂಗಿಲ್ಲ. ಜಸ್ಟ್ ಎ ಮಿನಿಟ್, ಐ ಆಮ್ ಗೋಯಿಂಗ್ ಅಂಡ್ ಫೈಂಡ್ ಔಟಿಂಗ್ ಅಂಡ್ ವಾಪಸ್ ಕಮಿಂಗ್. ಏನ ಗೀತಾನೇ ಬಂದ್ ಹಾಕಿ ಬಡ್ಕೋತಿದ್ಯಲ್ಲಣ್ಣ? ಬಂದು ಹಾಗಲ್ಲ ತಂಗ್ಯವ್ವ, ಬಂದಿದ್ದಾಳೆ. ಮೇಡಮ್, ನಿನ್ನ ಪ್ರಶ್ನೆಗೆ ಉತ್ತರ ಅಲ್ಲಿದೆ. ನನ್ನ ನಾಲ್ಗೆ ಮೇಲೆ ಮಚ್ಚೆ ಇರೋದನ್ನದು ಯಾಕೆ ಮರಿತೀನೋ ನಾನು ದೇವರೇ. ಈಗ ನೋಡು ಅಂದೆ, ಬಂದ್ಲು. ಏನಣ್ಣ ಇದು? ಇವಳು ನಮ್ಮನೆ ತನಕ ಹೇಗ್ ಬಂದ್ಲು? ಪವರು ತಂಗ್ಯವ್ವ, ಪವರು. ಸಂಚಿತ ಪಾಪ ಸಡನ್ ಆಗಿ ಬರ್ತಾ ಇದೆ. ಗುರೂಜಿಗಿದು ಮೊದಲೇ ಕಂಡಿದೆ, ನಮಗೆ ಇವಾಗ ಕಾಣ್ತಾ ಇದೆ. ಮೇಡಮ್. ಯಾರು? ನಮಸ್ಕಾರ, ನನ್ನ ಹೆಸರು ಗೀತಾ ಅಂತ. ಮೇಡಮ್ ಮನೇಲಿದ್ದಾರಾ? ಅವರು ನೋಡಕ್ ಬಂದಿದ್ದೆ. ನೀವು? ಮೇಡಮ್ಗೆ ನಾನು ಗೊತ್ತು. ಸರಿ, ಕುತ್ಕೊಳ್ಳಿ, ಕರಿತೀನಿ.
ಈ ಗೀತಾ ಯಾಕೆ ನಮ್ಮನೆಗೆ ಬಂದ್ಲು ಅಂತಾನೆ ನನಗೆ ಗೊತ್ತಾಗ್ತಿಲ್ವಲ್ಲ. ನೀನು ಯಾಕೆ ಬಂದೆ ಅಂತ ಹೋಗಿ ಅವಳ ಹತ್ರ ನೀನು ಕೇಳಿದ್ರೆ ಹೆಂಗೆ? ಅದ್ ಬೈಬಿಡ ತಂಗ್ಯವ್ವ. ಅದು ನನಗೂ ಗೊತ್ತು. ಯಾಕೋ ಬಿರುಗಾಳಿ ಬಂದು ತಣ್ಣಗೆ ನಮ್ಮನೆ ಸೋಫಾದ ಮೇಲೆ ಕೂತಂಗಿದೆ ತಂಗ್ಯವ್ವ. ಮೇಡಮ್, ನಿಮ್ಮನ್ನ ನೋಡೋದಕ್ಕೆ ಯಾರೋ ಹುಡುಗಿ ಬಂದಿದ್ದಾಳೆ. ಅವಳ ಹೆಸರು ಗೀತಾ ಅಂತೆ. ಮೇಡಮ್, ಅವಳಿಗೆ ತಿಂಡಿ ಕಾಫಿ ಏನಾದರೂ ಕೊಡ್ಲಾ ಮೇಡಮ್? ಬೇಡ, ನೀನು ಹೋಳಿಗೆ ಮಾಡಿಸಿ ಹಬ್ಬದ ಊಟ ಮಾಡಿಸಿ ಕಳಿಸ್ಬಿಡು. ಇಲ್ಲಿ ತಿಥಿ ಊಟದ ಬಗ್ಗೆ ಡಿಸ್ಕಷನ್ ನಡೀತಿದೆ. ಅಣ್ಣ, ನಾನು ಬರ್ತೀನಿ, ನೀನ್ ನಡಿ ಕಣ್ಮಣಿ. ಸರಿ. ಅವಳಿಗೆ ಸಿಕ್ಕಾಪಡ ಸ್ಪೀಡ್ ಇದ್ದಾಳೆ ತಂಗ್ಯವ್ವ. ಯಾಕೋ ನಿನ್ನ ಹಣೆನಲ್ಲಿ ನನಗೆ ನಿನ್ನ ಹಣೆ ಬರ ಗೊತ್ತಾಗ್ತಾ ಇದೆ ತಂಗ್ಯವ್ವ. ಏನ್ ಹೇಳ್ತಾ ಇದೀಯಾ? ಅದೇ ಹಣೆಯಲ್ಲಿ ಬೆವರು, ಮುಖ ತುಂಬ ಆತಂಕ ಎದ್ದು ಕಾಣ್ತಿದೆ. ಆ ಎಳಸು ನಿನ್ನಲ್ಲಿ ಇಷ್ಟೊಂದು ಬದಲಾವಣೆಗಳನ್ನು ಸೃಷ್ಟಿಸ್ತಿದೆ ಅಂತಂದ್ರೆ ಅವಳು ರಿಮೋಟು, ನಿನ್ ಟಿವಿ ಚಾನೆಲ್ ಬದಲಾಯಿಸೋ ತಾಕತ್ತು ಅವಳಿಗಿದೆ ತಂಗ್ಯವ್ವ. ಈಗೇನು ಮಾಡುವ? ಹೋಗಿ ನೋಡೋಣ, ನಡಿ. ಬೆನ್ನ ಹಿಂದಿದ್ದ ಅಪಾಯ ಕಣ್ಣು ಮುಂದೆ ಬಂದು ನಿಂತಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪ್ಲಸ್ ರೀ, ಬಿಡುವಾಗಿದ್ದೀರಾ? ಲೇ, ಆಫೀಸ್ ಕೆಲಸನ ಮನೆವರೆಗೂ ಹೊತ್ಕೊಂಡು ಬಂದು ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಬಿಡುವಾಗಿದ್ಯಾ ಅಂತ ಕೇಳ್ತಿದ್ದೀಯಲ್ಲೇ. ಏನು ಹೇಳೋದಿತ್ತ ಕೇಳೋದಿತ್ತ? ಕೇಳೋದಿತ್ತು ರೀ. ನನಗೆ ಕೂಡೋ ಲೆಕ್ಕ ಅಂದ್ರೆ ಬಹಳ ಖುಷಿ ಆಗುತ್ತೆ. ಈ ಕಳಿಯೋದು ಅಂದ್ರೆ ಬಹಳನೇ ಕೋಪ. ಕೇಳು ರೀ, ಒಂದೆರಡು ದಿನ ತವ್ರ ಮನೆಗೆ ಹೋಗಿ ಬರೋಣ ಅಂತ. ಏನೇ ಸುಶೀಲಾ, ಇಲ್ಲಿ ಗಂಡನ ಮನೆಯನ್ನು ಹಾಳಾಗೋಗ್ಬೇಕು ಅಂತಿದ್ದೀಯೇನೆ? ಹಾಗಲ್ಲ ರೀ, ಅಮ್ಮನ ಮನೆಯಿಂದ ಫೋನ್ ಬಂದಿತ್ತು. ಬರುತ್ತೆ ಕಣೆ, ಬೇಕಾದಷ್ಟು ಬರುತ್ತೆ. ಹಾಗಂತ ಗಂಟು ಮೂಟೆ ಕಟ್ಕೊಂಡು ಹೊರಟು ಬಿಡೋದೆ ಅಲ್ವೇ? ಸಮಯಕ್ಕೆ ಸರಿಯಾಗಿ ನನ್ನ ಎಬ್ಸೋರು ಯಾರು? ಕೇಳಿದಾಗ ಕಾಫಿ ಕೊಡೋರು ಯಾರು? ನಾಲ್ಗೆ ಒಪ್ಪೋ ಅಡುಗೆ ಮಾಡೋರು ಯಾರು? ಕ್ಯಾರಿಯರ್ ಕಟ್ಟಿ ಕಳಿಸೋರು ಯಾರು? ಸ್ನಾನಕ್ಕೆ ಬಿಸಿ ನೀರು, ದೇವ್ರ ಪೂಜೆ ಸಿದ್ಧತೆ ಮಾಡೋರು ಯಾರು? ನಾನ್ ಮಾಡಕ್ಕಾಗತ್ತಾ? ನೀನೇ ಮಾಡಬೇಕು. ಅದನ್ನ ಬಿಟ್ಟು ನೀನು ಹೆತ್ತಿರ ಹೆಣ್ಮಕ್ಳು ಮಾಡ್ಕೊಡ್ತಾನೆ ಅಂತ ಅನ್ಕೊಂಡಿದ್ದೀಯೋ? ಏ ಸುಶೀಲಾ, ಸಾಯೋವರೆಗೂ ಜೊತೆಲಿರೋರು ನಾವಿಬ್ರು ಕಣೆ. ನನಗ್ ನೀನು, ನಿನಗ್ ನಾನು ಅಷ್ಟೇ. ಈ ಹೆಣ್ಣು ಮಕ್ಳೇನಿದ್ರು 3 ಗಂಟೆ ಬಿದ್ದ ತಕ್ಷಣ ಗಂಡನ ಮನೆಗೆ ಹೋಗ್ತಾರೆ. ನೀನು ನನ್ನ ಮದ್ವೆ ಆದ ತಕ್ಷಣ ನಿನ್ ತವ್ರ ಮನೆ ಪಾರ ಸತ್ತೋಯ್ತು. ನಿನ್ಗಿರೋದೇನಿದ್ರು ಗಂಡನ ಮನೆ ಮಾತ್ರ, ಬೇರೆ ಎಲ್ಲ ನಗಣ್ಯ. ಏನ್ ಈ ಮುಖ ನೋಡ್ತೀಯಾ? ನನ್ನನ್ನು ಬಿಟ್ಟು ನೀನೆಲ್ಲೂ ಹೋಗೋಗಿಲ್ಲ. ಇದು ನನ್ನ ಕಡೆಯ ತೀರ್ಮಾನ. ಸುಮ್ಮನೆ ತಲೆ ಕೆಡಿಸ್ತೆ ಕಣೆ. ಅಯ್ಯ ಕರ್ಮ. ಅಲ್ಲಮ್ಮ, ನಿನಗೆ ತವ್ರ ಮನೆಗೆ ಹೋಗೋ ಪ್ಲಾನು ಇರಲಿಲ್ಲ. ತವ್ರ ಮನೆಯಿಂದ ಯಾವ ಕಾಲು ಬಂದಿಲ್ಲ. ಸುಮ್ಮನೆ ಯಾಕೆ ಅಪ್ಪನ ಹತ್ರ ಪರ್ಮಿಷನ್ ಕೇಳಿ ಬೈಸ್ಕೊಂಡೆ? ನಾನೆಲ್ಲೇ ಬೈಸ್ಕೊಂಡೆ, ಹೊಗಳಿಸ್ಕೊಂಡೆ. ಅಪ್ಪ ಬೈದಿದ್ದನ್ನ ಯಾರಾದ್ರೂ ಹೊಗಳಿಕೆ ಅಂತಾರ, ಮೆಚ್ಚುಗೆ ಅಂತಾರ? ಅದೇ ಮೆಚ್ಚುಗೆ ಕಾವ್ಯ. ನೀನು ಅವ್ರು ಹೊಗಳಿದ್ದನ್ನ ಗಮನಿಸ್ಲಿಲ್ಲ ಅನ್ಸತ್ತೆ. ನೀನಿಲ್ದೆ ನನ್ನ ಗತಿ ಏನು ಅಂತ ಕೇಳಿದ್ರು. ಅದರಲ್ಲಿ ನಾನು ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯ್ತು. ನೀನೆಲ್ಲೂ ಹೋಗೋ ಹಾಗಿಲ್ಲ, ಗಂಡನ ಮನೆನೇ ಎಲ್ಲ ಅಂದ್ರು. ಆ ಮಾತಿಂದ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತು. ಸಾಯೋವರೆಗೂ ನಾವಿಬ್ಬರೇ ಅನ್ನೋ ಆ ಮಾತಲ್ಲಿ ಕೊನೆವರೆಗೂ ಅವ್ರು ನನ್ನ ಕೈ ಬಿಡೋದಿಲ್ಲ ಅನ್ನೋ ಭರವಸೆ ಕಾಣುತ್ತೆ. ನನ್ನನ್ನು ಯಾರು ಎಬ್ಬಿಸ್ತಾರೆ? ಕೇಳಿದಾಗ ಯಾರು ಕಾಫಿ ಕೊಡ್ತಾರೆ? ನನ್ನ ನಾಲ್ಗೆಗೆ ಹಿಡಿಸೋ ಹಾಗೆ ಅಡುಗೆ ಯಾರು ಮಾಡ್ತಾರೆ? ಡಬ್ಬಿ ಯಾರು ಕಟ್ತಾರೆ? ಸ್ನಾನಕ್ಕೆ ನೀರು, ದೇವ್ರ ಪೂಜೆಗೆ ಸಿದ್ಧತೆ ಇದೆಲ್ಲ ಯಾರು ಮಾಡ್ತಾರೆ ಅನ್ನೋ ಆ ಮಾತಲ್ಲೇ ನಾನಿಲ್ಲದೆ ಅವ್ರಿಗೆ ಬದುಕೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಕಣೆ. ಅವರ ಎಲ್ಲ ಬೈಗುಳದಲ್ಲೂ ನೀನಿರಬೇಕು ಅನ್ನೋದೇ ಅವ್ರ ಪ್ರೀತಿ. ಆ ಸಮಾಧಾನ ಮನಸ್ಸು ಆಗಾಗ ಬಯಸಿದಾಗ ನಾನು ತವ್ರ ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳ್ತೀನಿ.
ನನ್ನಂತವಳು ಗಂಡನ ಪ್ರೀತಿ ಪಡೆಯೋ ವಿಧಾನ ಇದು. ಸುಖ ಪಡೋ ರೀತಿ. ತಂಗ್ಯವ್ವ, ಯಾವುದೇ ಕಾರಣಕ್ಕೆ ಅವಳನ್ನ ಟಚ್ ಮಾಡಕ್ ಹೋಗ್ಬೇಡ. ಟಚ್ ಮಾಡಿದ್ರೆ ಗೊತ್ತಲ್ಲ, ಮುಟ್ಟಿದ್ರೆ ಮುನಿಯೋದು. ಶಂಕ ಊದೋದು. ಯಾವುದೇ ಕಾರಣಕ್ಕೂ ನಮ್ಮನೆ ಸಾವಿನ ಮನೆ ಹಾಕೋದು ಬೇಡ ತಂಗಿ. ಆಯ್ತು. ಮೇಡಮ್ ನಮಸ್ತೆ. ಓ ಗೀತಾ, ನಮಸ್ತೆ. ಏನಮ್ಮ ಆಶ್ಚರ್ಯ, ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ಯಾ? ಕುತ್ಕೋ ಕುತ್ಕೋ. ಪರವಾಗಿಲ್ಲ ಮೇಡಮ್. ಹಾಗಂದ್ರೆ ಹೇಗಮ್ಮ, ಇಡೀ ಕಾಲೇಜಿಗೆ ಫಸ್ಟ್ ಬಂದಿರೋಳು ನೀನು. ಸರಸ್ವತಿನ ನಮ್ಮ ಮನೆಯಲ್ಲಿ ನಿಲ್ಸ್ ಮಾತಾಡೋದಾ? ಕುತ್ಕೋ ಕುತ್ಕೋ. ಬೆನ್ನು ಬಿದ್ದು ಕಾಡೋ ಪಿಶಾಚಿ ಅನ್ನೋದು ಗೊತ್ತಿದ್ದು ಸರಸ್ವತಿ ಅಂತಿದ್ದಾಳಲ್ಲ ನನ್ನ ತಂಗಿಯಮ್ಮ. ಕಣ್ಮಣಿ, ಕಾಫಿ ತಿಂಡಿ ಏನಾದ್ರು ತಗೊಂಡ್ ಬಾ ಅಮ್ಮ. ಅಯ್ಯೋ ಅದೆಲ್ಲ ಏನು ಬೇಡ ಮೇಡಮ್. ಬೇಡ ಅಂತ ಬಿಡು ಕಣ್ಮಣಿ. ತಂದೆ ಬಿಟ್ಯಾ? ವೇಸ್ಟ್ ಆಗುತ್ತೇನಪ್ಪ, ಈಗ ನಾನೇ ಕುಡಿಬೇಕೇನೋ. ಅಣ್ಣ, ನಿಂದ್ ಯಾವಾಗ್ಲೂ ತಮಾಷೆನಾ? ನೀನ್ ಕೊಡು ಕಣ್ಮಣಿ.